ನಾಳೆ ನಡೆಯಲಿರುವ ದ್ವಿತೀಯ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ 540 ಅಂಕಗಳು ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ನಾಳೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಅಂಗವಾಗಿ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ KGFನ ಮಾನ್ಯ ಶಾಸಕರಾದ ರೂಪಕಲಾ ಸೈಜವರು ಎಲ್ಲ PUC ಈ ಹೆಚ್ಚು ಅಂಕಗಳನ್ನು ಗಳಿಸಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದಾರೆ. ಸಮಯ 3 ಗಂಟೆ PWD ಆಫೀಸು ಇದರಲ್ಲಿ ಎಲ್ರಿಗೂ ಅವರ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ಪುಸ್ತಕಗಳು, ಅವರಿಗೆ ಬ್ಯಾಗುಗಳು ಮತ್ತು ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಪ್ರತಿಯೊಬ್ಬ ಹುಡುಗ ಹುಡುಗಿಯವ್ರ ಜೊತೆಯಲ್ಲಿ ಅವರ ಪೋಷಕರು ಸಹ ಈ ಸಭೆಗೆ ಆಗಮಿಸಿ ಶಾಸಕರ ನೇತೃತ್ವದಲ್ಲಿ ನಡೀತಿರುತ್ತ ಈ ಸಭೆಗೆ ಹೆಚ್ಚಿನ ಜನ ಸೇರಬೇಕು ಅಂತ ನಾವು ಎಲ್ಲರಿಗೂ ನಮ್ಮ ಶಾಸಕರ ಪರವಾಗಿ ವಿನಂತಿಸ್ತಾ ಇದ್ದೀವಿ. ದಿವಸ ನಾಳೆ 14ನೇ ತಾರೀಕು ನಡೆಯಲಿರುವ ಎಲ್ಲ PUC ಪರೀಕ್ಷೆ 540 ಹೆಚ್ಚಿಗೆ ಪಡೆದಿರುವ ಮಕ್ಕಳಿಗೆ ಸುಮಾರು 200 ಮಕ್ಕಳಿಗೆ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಲ್ಲಿ ನಗರಸಭೆ ಪಕ್ಕದಲ್ಲಿ PWD ಆಫೀಸಲ್ಲಿ ಸುಮಾರು 200 ಮಕ್ಕಳು ಪೋಷಕರೆಲ್ಲ ಸೇರಿ 6ರಿಂದ 8 ಜನ ಸೇರಿ ಇಲ್ಲಿ ಎಲ್ರಿಗೂ ಕೂಡ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ MLA ಅವರು. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ರಿಗೂ ಸರಿ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಅಭಿನಂದಿಸಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಇವಾಗ ನಮ್ಮ ಶಾಸಕರಾಗಿ 7 ವರ್ಷ ಆಗಿದೆ. ಎಲ್ಲ ವರ್ಷಕ್ಕಿಂತ ಈ ಸಲ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂದಿದೆ KGF ತಾಲೂಕಲ್ಲಿ. ಎಕ್ಸ್ಪೆಷಿಯಲ್ ಆಗಿ ಅದು ನಮ್ಮ KGF ಕಾಲೇಜ್ ಇದೆಯಲ್ಲ, ಸರ್ಕಾರಿ ಕಾಲೇಜು, ಅದು ತುಂಬ ರಿಸ್ಕ್ ತಗೊಂಡು ನಮ್ಮ ಯಜಮಾನ ನಾರಾಯಣ ರೆಡ್ಡಿ ಅವರು ತುಂಬ ರಿಸ್ಕ್ ತಗೊಂಡ್ರು ಅದನ್ನು KGF ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅಲ್ಲೂ ಸ್ವಲ್ಪ FGC ಅಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ಮೇಡಮ್ ಮನಗಂಡು ಎಲ್ಲ ಜನಾಂಗದವರು ಒಬ್ಬರಿಗೆ ಅಂತಿಲ್ಲ ಎಲ್ಲ ಜನಾಂಗದವ್ರಿಗೂ ಸೇರಿ ಈ ಒಂದು ಸಮಾವೇಶ ಇಟ್ಕೊಂಡಿರೋದು. ಅವರು ಮಕ್ಕಳ ಜೊತೆಗೆ ಪೋಷಕರು ಬರಬೇಕು ಮತ್ತು ನಮ್ಮ ಮುಖಂಡರು ಬರಬೇಕು, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು ಎಲ್ಲ ಸಭೆಗೆ ಹಾಜರಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ನಮ್ಮದು ಮನವಿ. ಪತ್ರಕರ್ತ ಬಂಧುಗಳಿಗೆ ನಾವು ಡಾಕ್ಟರ್ ಅಂಬೇಡ್ಕರ್ ಮಾಡಿರೋ ಸಾಧನೆ ಸಾಯೋವರೆಗೂ ಮರೆಯೋಕ್ಕಾಗಲ್ಲ. ಈ ಮಕ್ಕಳ ಪೋಷಣೆಗೆ ನಾಳೆ ಹೆಸರು ನಮ್ಮ ರೂಪಾ ಮೇಡಮ್ನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು 500 ಮೇಲೆ ಬಂದಿರೋರ್ಗೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಊಟ ಕಾರ್ಯಕ್ರಮ ಇದೆ, ದಯವಿಟ್ಟು ಎಲ್ಲ ಬಂದು ಇಲ್ಲಿ ಸನ್ಮಾನ ಯಶಸ್ವಿ ಮಾಡಬೇಕು ಅಂತ ದಯವಿಟ್ಟು ಕೊಳ್ತಾ ಇದ್ದೀನಿ. ತಾಲೂಕಿನ ಎಲ್ಲ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿ ಶೇಕಡ 90ಕ್ಕಿಂತ ಹೆಚ್ಚು ಅಂದರೆ 540ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಹಮ್ಮಿಕೊಂಡಿರ್ತಕ್ಕಂಥ ಭಾಳ ಸಂತೋಷ. ಮೊನ್ನೆ ತಾವೆಲ್ಲ ನೋಡಿರ್ಬೋದು, KGFನಲ್ಲಿ ಕಲಾ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ, ಕಾಮರ್ಸ್ ವಾಣಿಜ್ಯ ವಿಭಾಗದಲ್ಲಿ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ 3 ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮದನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ ಮತ್ತು ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ 1ನೇ ಸ್ಥಾನವನ್ನು ಪಡ್ಕೊಂಡಿದ್ದು ಇದು KGFನ ಹೆಮ್ಮೆಯಾಗಿದ್ದು, ಅವರಿಗೆ ಈಗಾಗಲೇ ಶಾಸಕರು ಸಾಂಕೇತಿಕವಾಗಿ ಸನ್ಮಾನವನ್ನು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವ, ಏನು ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ತಜ್ಞರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೆನಪಿನಲ್ಲಿ ಅವರನ್ನು ಸ್ಮರಿಸ್ತಾ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾಳೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಮುಖ್ಯೋಪಾಧ್ಯಾಯರ ಸಂಘ ಹಾಗೂ KGF ತಾಲೂಕಿನ ಎಲ್ಲ ವೃಂದ ಸಂಘಗಳು ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದು ಮಕ್ಕಳಿಗೆ ಒಂದು ಪ್ರೇರಣೆ, ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಮುಂಬರುವ
ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅವರಲ್ಲಿ ಒಂದು ಪ್ರೇರಣೆ ಬರಬೇಕು, ಅವರಿಗೆ ಒಂದು ಪ್ರೋತ್ಸಾಹ ನೀಡುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷ ತರ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ಶಾಲೆಯ ಈಗಾಗಲೇ ಎಲ್ಲರಿಗೂ ಮಾಹಿತಿಯನ್ನು ನೀಡಲಾಗಿದೆ. ಎಲ್ಲ ಮಕ್ಕಳು ಕಡ್ಡಾಯವಾಗಿ ಪೋಷಕರೊಂದಿಗೆ ತಮ್ಮ ಶಿಕ್ಷಕರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಮನವಿ ಮಾಡ್ತಾ, ಮತ್ತು ಇಲ್ಲಿ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ, ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ಕಾರ್ಯಕ್ರಮದ ನಂತರ 3 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಕಾರ್ಯಕ್ರಮದ ನಂತರ ತಿಂಡಿ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ನಮ್ಮ KGF ನಗರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ದ್ವಿತೀಯ ಪಿ.ಯು.ಸಿಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದಂಥ ಸುಮಾರು 200 ಮಕ್ಕಳಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರ ನೇತೃತ್ವದಲ್ಲಿ ಆ ಎಲ್ಲ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಎಲ್ಲ ಮಕ್ಕಳಿಗೆ ಶುಭವಾಗಲಿ ಹಾಗೂ ಇಂಥ ಒಂದು ಕಾರ್ಯಕ್ರಮ ನಡೆಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವಂಥ ನಮ್ಮ MLA ಮೇಡಮ್ನವರಿಗೂ ಎಲ್ಲ ಮಕ್ಕಳ ಪರವಾಗಿ ಎಲ್ಲ ನಮ್ಮ ಲಿಂಗ ಸಂಘಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ಎಷ್ಟು ಮಕ್ಕಳಿಗೆ 540 ಅಂಕ, 90%, ಅದಕ್ಕಿಂತ ಹೆಚ್ಚು ಎಲ್ಲ ನಮ್ಮ KGFನಲ್ಲಿ 194 ವಿದ್ಯಾರ್ಥಿಗಳು ಲಭ್ಯವಾಗಿದ್ದಾರೆ. ನಾವು ಪ್ರತಿಯೊಬ್ಬರದ್ದು ಕೂಡ ರಿಜಿಸ್ಟರ್ ನಂಬರ್ ಸಮೇತ ಅವ್ರದ್ದು ಎಲ್ಲ ಡೀಟೇಲ್ಸ್ ತಗೊಂಡು ಅದನ್ನು ಆನ್ಲೈನಲ್ಲಿ ಚೆಕ್ ಮಾಡಿ ಭಾಳ ಪಾರದರ್ಶಕವಾಗಿ, ಯಾಕೆಂದರೆ ಅರ್ಹರಿಗೆ ಇದು ಸಲ್ಲಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಈ ರೀತಿಯಾಗಿ ಹಮ್ಮಿಕೊಳ್ತೇವೆ. ನಮಸ್ಕಾರ. ನಾಳೆ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಇಡೀ KGFದಲ್ಲಿ ನಾವು ಆಚರಣೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ PU ವಿದ್ಯಾರ್ಥಿಗಳು 90% ಮೇಲೆ ತೆಗೆದಿರೋರನ್ನ ಎಲ್ಲರಿಗೂ ಸನ್ಮಾನ ಮಾಡಿ ಅವ್ರಿಗೆ ಗೌರವಿಸಬೇಕಂತ ಒಂದು ನಿರ್ಣಯವನ್ನು ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ಶಾಸಕರಾದ ರೂಪಾ ಶಶಿಧರ್ ಅವರ ನೇತೃತ್ವದಲ್ಲಿ ನಾವು ಒಂದು ನಿರ್ಣಯವನ್ನು ಮಾಡಿದ್ದೀವಿ. ನಾಳೆ 3 ಗಂಟೆಗೆ ನಮ್ಮ PWD ಆಫೀಸ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವು ಮಕ್ಕಳನ್ನ ಎಲ್ಲರನ್ನೂ ಕರೆಸಿ ತಮ್ಮ ಪೋಷಕರು ಹಾಗೂ ಅವರ ಟೀಚರ್ಸ್ ಮತ್ತು ಅವ್ರ ಬಲಗ ಬಂದ ಎಲ್ಲರನ್ನು ಕರೆಸಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ಹಾಗೆ ನಾವು ಒಂದು ಸಂದೇಶವನ್ನು ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಇರೋ ಮಕ್ಕಳಿಗೂ ಒಂದು ಪ್ರೋತ್ಸಾಹವನ್ನು ತರಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ತುಂಬ ಇದರಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ತಮ್ಮ ಮಾಧ್ಯಮಗಳಲ್ಲಿ ಎಲ್ಲರಿಗೂ ಇದು ಮುಟ್ಟುವಂತೆ ಸಾರ್ವಜನಿಕರಿಗಾಗಲಿ, ವಿದ್ಯಾರ್ಥಿಗಳಿಗಾಗಿ, ಅವರ ಪೋಷಕರಿಗಾಗಲಿ ಹಾಗೂ ಎಲ್ಲರಿಗೂ ಈ ವಿಷಯವನ್ನು ನೀವು ತಲುಪಿಸಬೇಕಂತ ನಾನು ಈ ಸಮಯದಲ್ಲಿ ಕೋರುತ್ತೇನೆ. ನಮ್ಮ ಮುಖಂಡರಾದ ಮೋಹನ್ ರಾಜ್ ಅವರು 1-2 ಮಾತನ್ನು மாத்தார்கள். எல்லோருக்கும் நம்முடைய பாபா சாஹேப் கண்கண்ட தெய்வம் அம்பேத்கர் அவர்களின் பிறந்தநாள் நாளை கொண்டாட இருப்பதால் அதன் மூலம் பிறந்தநாள் வாழ்த்துக்களை அனைவருக்கும் தெரிவித்துக் கொண்டு, நம்முடைய MLA அவர்கள் பல நல்ல சாதனைகளை தங்கவையில் செய்து கொண்டிருக்கிறார். எல்லா வகையிலுமே அவர் முன்னேற்ற பாதையில் சென்று கொண்டிருக்கிறார். அப்படிப்பட்ட இந்த நல்ல நேரத்திலே அவருக்காக, அவர் மாணவர்களுக்காக ஒரு நல்ல நிகழ்ச்சியை இங்கே ஏற்பாடு செய்திருக்கார். அதாகப்பட்டது நம்முடைய பாபா சாஹேப் அம்பேத்கர் அவர்களின் 135வது ஆண்டு பிறந்தநாள் விழாவை முன்னிட்டு எல்லா PUC மாணவர்களுக்கும் அவங்க 90% அபோவ் யார் பாஸ் ஆகிருக்கிறாங்களோ அனைவருக்கும் ஒரு பாராட்டு விழா நடத்தி அவர்களை கௌரவிக்க வேண்டும். அதே போன்று அவர்களுடைய பெற்றோர்கள் அவர்கள் பல தியாகங்களை செய்து கஷ்டத்திலும் நஷ்டத்திலும் இரவும் பகலும் பாராமல் அந்த மாணவர்களுக்கு உறுதுணையாக இருக்கும் அந்த பெற்றோர்களுக்கும் இங்கே நாம் கௌரவம் செலுத்த வேண்டும் என்ற எண்ணத்திலே MLA அவர்கள் நாளை சரியாக 3 மணி அளவில் நம்முடைய PWD ஆஃபீஸ், அதாவது முனிசிபல் ஆஃபீஸ் பக்கத்தில், நம்ம முனிசிபல் கிரவுண்டு எதிரில், இந்த பக்கம் வாட்டர் ஒர்க்ஸு, ஏன்னா PWD ஆஃபீஸ்னால் நிறைய பேர் தெரியாது. அந்த அப்படிப்பட்ட ஒரு சிறப்பான நிகழ்ச்சியை அவர் ஏற்பாடு செய்திருக்கார். ஒரே ஒரு காரணம் என்னன்னாக்கா, எல்லா
மாணவர்களையும் ஸ்டூடெண்ட்ஸும் என்கரேஜ் பண்ணுறது ஒரே ஒரு எண்ணம் தான். பல துறைகளே அவர் முன்னேற்ற பாதையில் சென்று இருக்கும்போது இந்த மாணவர்களையும் நாம் ஊக்கப்படுத்த வேண்டும். இன்னும் வரும் காலத்திலே இன்னும் எஸ்எஸ்எல்சி மற்றும் மீதமுள்ள அனைத்து வேறு எந்த ஒரு எக்ஸாமில் அவங்க பாஸ் ஆனாலும் அவங்களுக்கும் பாராட்டு விழா நடத்தணும். ஏன்னா மாணவர்களை ஊக்கப்படுத்தணும். மாணவர்கள் தான் வருங்காலத்தில் நம்ம இந்திய நாட்டின் தூண்கள் என்பதை உறுதிப்படுத்த எம்எல்ஏ அவர்கள் இந்த நிகழ்ச்சியை செய்து கொண்டிருக்கிறார். அதற்காக அவருக்கு நம்முடைய காங்கிரஸ் கட்சியின் சார்பாகவும் தங்கவேலின் சார்பாகவும் முதற்கு நன்றியை தெரிவித்துக் கொள்கின்றனர். அப்படிப்பட்ட பாராட்டு நிகழ்ச்சி அனைவரும் நடத்துவதில்லை. எம்எல்ஏ அவர்களுக்கு இந்த எண்ணம் வந்திருக்கிறது. அவர்களை நான் பாராட்டுகிறேன். இந்த நேரத்திலே அனைத்து மாணவர்களும் அவர்களைச் சேர்ந்த தாய் தந்தையர்களும் அனைவரும் வந்து இந்த நிகழ்ச்சியை கலந்து கொண்டு சிறப்பிக்க அன்புடன் கேட்டுக்கொள்கிறேன். அதே போன்று இங்கு அவர்களுக்கு டிஃபன் உணவு ஏற்பாடு செய்யப்பட்டிருக்கிறது. தயவுசெய்து அனைவரும் வந்து கலந்து கொண்ட நிகழ்ச்சியை நல்ல முறையில் நடத்தி கொடுக்க ಅನ್ಬಳನ್ ಕೇಳ್ಕೊಳ್ಳೋದು. ನನ್ರಿ ವಣಕಂ. ನಡೆಯಲಿರುವ ಕಾರ್ಯಕ್ರಮ ಮಾನ್ಯ ಶಾಸಕರು ರೂಪಕಲಾ ಶಶಿಧರ್ ಅವರಿಂದ ನಡೀತಾ ಇರುವ ಕಾರ್ಯಕ್ರಮ ಏನಂದರೆ ಸೆಕೆಂಡ್ PUC ಟಾಪರ್ 90% ಮೇಲೆ ಯಾರು ಬಂದಿದ್ದಾರೆ ಆ ಮಕ್ಕಳಿಗೆ ಬಂದು ಮೇಡಮ್ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ KGF ಹಿಸ್ಟ್ರಿಯಲ್ಲಿ ನಮ್ಮ ಶಾಸಕರು ಮಾಡ್ತಾ ಇರೋದು. ಇದು ಬಂದು ಏನಂದರೆ ಎಷ್ಟು ಜನ ನಮ್ಮ ಅದು ಈ ಬಾರಿ ಬಂದು ನಮ್ಮ KGF ಅಲ್ಲಿ ಸುಮಾರು ಜನ ಬಂದು 90 ಅಬವ್ ಬಂದಿದ್ದಾರೆ. ಅವರು ಕುಟುಂಬ ತಂದೆ ತಾಯಿ ಮತ್ತು ಎಲ್ಲರೂ ನಾಳೆ 3 ಗಂಟೆಗೆ ಇಲ್ಲಿ PWT ಹೊಸ PWT ಆಫೀಸಲ್ಲಿ ಬಂದು ಅವರು ಬಂದು ಪಾಲ್ಗೊಂಡು ಇರಬೇಕು. ಮತ್ತು ಇನ್ನೊಂದು ಈ ಕಾರ್ಯಕ್ರಮ ಏನಂದರೆ ಇಲ್ಲೇ ಊಟ ವ್ಯವಸ್ಥೆನ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಊಟ ವ್ಯವಸ್ಥೆ ಇಲ್ಲೇ ಅರೇಂಜ್ ಆಗಿದೆ. ಯಾಕಂದರೆ ಮಕ್ಕಳಿಗೆ ಎಂಕರೇಜ್ ಮಾಡೋಕ್ಕೆ ನಮ್ಮ ಶಾಸಕರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಎಲ್ಲರೂ ಬಂದು ಜಾಯ್ನ್ ಆಗಬೇಕು. ಎಲ್ಲ ಹಿರಿಯರು ನಮ್ಮ ಮುಖಂಡರೆಲ್ಲ ಹೇಳಿದ್ರು, ನಾಳೆ ಅಂಬೇಡ್ಕರ್ ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವರ ಪ್ರಯುಕ್ತ ನಾಳೆ ಮಧ್ಯಾಹ್ನ ಸರಿಯಾಗಿ 3 ಗಂಟೆಗೆ ನಮ್ಮ ಕ್ಷೇತ್ರದಲ್ಲಿ ಸೆಕೆಂಡ್ PUCಯಲ್ಲಿ ಎಷ್ಟು ಜನ ಮಕ್ಕಳು 90% ಆ್ಯಂಡ್ ಅಬವ್ ಸ್ಕೋರ್ ಮಾಡಿದಾರೋ ಅಷ್ಟು ಜನ ಮಕ್ಕಳಿಗೂ ನಾಳೆ ಸನ್ಮಾನ ಕಾರ್ಯಕ್ರಮ, ಫೆಲಿಸಿಟೇಷನ್ ಪ್ರೋಗ್ರಾಮ್. ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ 10th ಮಕ್ಕಳಾಗಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ ಆಗಲಿ ಯಾರಾದರೂ ಬಂದುಬಿಟ್ಟು ಟಾಪರ್ಸ್ ಬಂದಾಗ ಏನೋ ಒಂದು 2-3 ಜನಕ್ಕೆ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ದಿನ ಸನ್ಮಾನ ಮಾಡ್ತಾಯಿದ್ರು. ಬಟ್ ಇದೇ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಇಷ್ಟೂ ಜನ ಮಕ್ಕಳು ಒಂದು ಜೈಗ್ಯಾಂಟಿಕ್ ಸ್ಟ್ರೆಂತ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇರೋದು ನಮ್ಮ ಶಾಸಕರ ನೇತೃತ್ವದಲ್ಲಿ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಲ್ಯಾಂಗ್ವೇಜ್ ಇಲ್ಲ, ರಿಲಿಜನ್ ಇಲ್ಲ. ಎಷ್ಟು ಜನ ಮಕ್ಕಳು ಅವರು ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಅವರು ಯಾರೇ ಆಗಿರಲಿ, ಯಾರ್ಯಾರು 90 ಆ್ಯಂಡ್ ಅಬವ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಇರ್ತಾರೋ ಪ್ರತಿಯೊಬ್ಬರಿಗೂ ಬಂದುಬಿಟ್ಟು ಇಲ್ಲಿ ಗೌರವವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಸೊ ಆ ಪ್ರೋಗ್ರಾಮ್ಗೆ ಆ ಮಕ್ಕಳನ್ನ ಮಾತ್ರ ಅಲ್ಲ, ಅವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವ್ರ ತಂದೆ ತಾಯಿ, ಅವರು 90 ಆ್ಯಂಡ್ ಅಬವ್ ಸ್ಕೋರ್ ಮಾಡಿರಬೇಕಾದ್ರೆ ಅವ್ರ ಟೀಚರ್ಸ್, ಯಾಕಂದರೆ ಯೂಶ್ವಲಿ ಬಂದುಬಿಟ್ಟು ನಾವು ಸ್ಟೂಡೆಂಟ್ಸು ಚೆನ್ನಾಗಿ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿದಾಗ ಸ್ಟೂಡೆಂಟ್ಸ್ನ ನಾವು ಎನ್ಕರೇಜ್ ಮಾಡ್ತೀವಿ. ಬಟ್ ಅದ್ರ ಹಿಂದ್ಗಡೆ ಇರೋ ಟೀಚರ್ಸ್ನ, ಅವರ ಶ್ರಮ, ಅವರ ಪೇಯ್ನ್ಸ್, ಅವ್ರ ಸ್ಯಾಕ್ರಿಫೈಸ್ನ ನಾವು ಮರ್ತೋಗ್ತೀವಿ. ಸೊ ಈ ಟೈಮು ಅವ್ರ ಟೀಚರ್ಸ್ಗೂ ಸೇರಿ ಅವ್ರನ್ನೂ ಇಲ್ಲಿ ಕರೆಸಿ ಈ ಪ್ರೋಗ್ರಾಮ್ನ ವಿಟ್ನೆಸ್ ಮಾಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಆ ಮಕ್ಕಳಿಗೆ ಬೇಕಾಗಿರೋ ಪ್ರತಿಯೊಂದು ಸೌಕರ್ಯಗಳು, ಸವಲತ್ತುಗಳು ಪ್ರತಿಯೊಂದನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಖಂಡಿತ ಕೊಡ್ತಾರೆ. ಆ್ಯಂಡ್ ಇಟ್ ಈಸ್ ಅನ್ ಅಪೀಲ್ ಟು ದ ಸ್ಟೂಡೆಂಟ್ಸ್ ಆಫ್ KGF, ಟು ದ ಪೇರೆಂಟ್ಸ್ ಆಫ್ KGF ಆ್ಯಂಡ್ to the faculties of respective colleges. We request let all the students come and participate in large number. ಅವ್ರಿಗೆ ಏನೇನು ಗೌರವ ಸಿಗಬೇಕು ಪ್ರತಿಯೊಂದನ್ನು ಸಿಗುತ್ತೆ. ಇದರಲ್ಲಿ ಯಾವುದೇ ಥರ ಜಾತಿ ಭೇದ ಭಾವ ಇಲ್ಲ. ಪ್ರತಿ ಮಕ್ಕಳಿಗೂ ಬಂದುಬಿಟ್ಟು ಯಾರ್ಯಾರು 90 ಆ್ಯಂಡ್ ಅಬವ್ ಸ್ಕೋರ್ ಮಾಡಿರ್ತಾರೋ ಪ್ರತಿಯೊಬ್ಬರಿಗೂ ಸನ್ಮಾನ ಇದ್ದೇ ಇದೆ. ಸೊ ಅದರಿಂದ ಯಾರು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಪೇರೆಂಟ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಅವರು 3 ಜನಕ್ಕೂ ನಾಳೆ ಸನ್ಮಾನ ಕಾರ್ಯಕ್ರಮ ಇದೆ. ಸೊ on our behalf, on behalf of KGF Congress Party, we request, we welcome all the students, parents and teachers to take part in large number and to get the teachings and preachings of Dr. Baba Saheb Ambedkar on this auspicious occasion. Thank you. First of all, I want to thank our beloved Honorable PhD Dr. Rupakala M. Shashidhar to honor the children, those who have got the ranks for the district as well as for our taluk. And tomorrow we are going to have a very great program regarding the children, those who have taken more than 90%. We welcome all the parents along with the students. We want all the parents to come here and join the program at 3 o'clock here. The place is by the
PWD office. So we all request everyone to come and join this program and to entertain or encourage the children, those who have got the ranks above 90%. And really, we are very happy to tell that all the children, those who have got above 90% and above, to appreciate them and also to encourage them for the future life. We thank first of all our MLA, who is always for the children and always for the education and always for the curricular activities and well doing for the KGF people. So really we thank our beloved MLA to honor all the children, those have received more than 90%, and we welcome all the parents to join this and make the function a very grand function. Already we have honored the children, those who have got the first 4-5 ranks, and tomorrow above 90%, once again I request all the parents to join this program, and we welcome all the parents, and also lunch is arranged here around 3 o'clock. We will again welcome the parents to come and join the program, and we thank our MLA, and the place is PWD office next to municipal office. Thank you very much.